ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಚನ ಕೋಡಿ. ಇವತ್ತು ನಾನು ಒಂದು ಕಡೆ ಹೋಗ್ತಾ ಇದ್ದೇನೆ. ಗಣೇಶ ಚತುರ್ಥಿ ಅಲ್ಲ, ಹಾಗೆ ರಜೆ ಇತ್ತು. ನಿನ್ನೆ ನಮ್ಮ ಹಾಸ್ಪಿಟಲ್ ಸೆಲೆಬ್ರೇಷನ್ ಆಯಿತು. ಇವತ್ತು ನಮ್ಮ ಹಾಸ್ಪಿಟಲ್ಲೇ, ನಿನ್ನೆ ನಮ್ಮ ಬಿಲ್ಡಿಂಗಲ್ಲಿ, ಇವತ್ತು ಇನ್ನೊಂದು ಬಿಲ್ಡಿಂಗಲ್ಲಿ ಸೆಲೆಬ್ರೇಷನ್ ಇದೆ. ಹಾಗೆ ನಾನು ಇವಾಗ ಅಲ್ಲಿಗೆ ಹೋಗಬೇಕು. ಜ್ಯೋತಿ ಅಕ್ಕ ಬೇರೆ ನನಗೋಸ್ಕರ ಕಾಯ್ತಾ ಇದ್ದಾರಂತೆ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು. ಯಾರಾದರೂ ನಿನ್ನೆ ಇದು ವಿಡಿಯೋ ನೋಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಂಡು ಬನ್ನಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ ಮಾಡಿ. ಇಲ್ಲಿ ಗಣೇಶ ಹಬ್ಬ ಏನಂದರೆ ಮನೆಯಲ್ಲಿ ಕೂಡ ಗಣೇಶನ ಕೂರಿಸಿ ಪೂಜೆ ಮಾಡ್ತಾರೆ. ಹಾಗೆ ನೋಡಿ, ಬಾಳೆ ಎಲೆ ಎಲ್ಲ ಕಾಣ್ತಾ ಇದೆ ವಿಡಿಯೋಸಲ್ಲಿ. ನಿನ್ನೆ ಅಷ್ಟು ಎಲ್ಲ ತುಂಬ ಕ್ರೌಡ್ ಇಲ್ಲ ಇಲ್ಲಿ ಇವತ್ತು. ನಾನಿವಾಗ ಇಲ್ಲಿ ರೀಚ್ ಆಗಿದ್ದೇನೆ. ನಾನು ಜ್ಯೋತಿಯಕ್ಕ ಹೇಳಿದ 5 ನಿಮಿಷದಲ್ಲಿ ನಾನು ರೆಡಿಯಾಗಿ ಬಂದಿದ್ದೇನೆ. ಇಲ್ಲಿಗೆ ರೀಚ್ ಆಗಿದೆ. ಅವ್ರಿಗಿಂತ ಮುಂಚೆ ಬಂದೇನೆ, ಅವ್ರಿನ್ನು ಬರಲಿಲ್ಲ, ಬರಬೇಕಷ್ಟೇ. ರಾಜೇಶ್ ಸರ್ ಹಾಯ್ ಹೇಳಿ ಒಂದು ವ್ಲಾಗ್. ಇವರು ಅದು ನಾನು ಹೇಳಿದಲ್ಲ, ಬಿಲ್ಲಿಂಗ್ ಮ್ಯಾನೇಜರ್ ಅಂತ. ಇವರೇ ನಮ್ಮ ಹಾಸ್ಪಿಟಲ್. ಇದು ನಮ್ಮ ಹಾಸ್ಪಿಟಲ್. ಇಲ್ಲಿ ಒಂದು ಬಸವೇಶ್ವರ ಖಾನಾವಳಿ ಅಂತ ಇದೆ. ಹಾಗೆ ಇಲ್ಲಿ ತನಕ ಬಂದಿರಲಿಲ್ಲ, ಟೇಸ್ಟ್ ಮಾಡಲಿಲ್ಲ. ಹಾಗೆ ಇವತ್ತು ಹಬ್ಬ ಕೂಡ ಅಲ್ಲ, ಹಬ್ಬದ್ದು ಒಂದು ಊಟ ತಗೊಳ್ಳುವ ಅಂತ ಹೇಳಿ ಪಾರ್ಸಲ್ ಹೇಳಿದ್ದೇನೆ. ನೋಡುವ ಹೇಗಿದೆ ಅಂತ ಹೇಳಿ ವ್ಲಾಗಲ್ಲಿ ತೋರಿಸ್ತೇನೆ. ಇಲ್ಲಿ ಗಣೇಶ ಕೂರಿಸ್ತೀರಾ? ಹಾ ನೋಡಿ, ಇಲ್ಲಿ ಕೂಡ ಗಣೇಶ ಕೂರಿಸ್ತಾರಂತೆ. ವ್ಲಾಗ್ಗೆ ಬರ್ತೀರಾ? ವ್ಲಾಗ್ಗೆ ಬರ್ತೀರಾ? ವಿಡಿಯೋಗೆ ಬರ್ತೀರಾ? ಹೌದಾ, ಸರಿ. ನಿಮ್ ಕಡೆಯಿಂದನೇನಾ ಅರೇಂಜ್ಮೆಂಟ್ಸ್? ಇವ್ರ ಗ್ಯಾಂಗಿಂದ ಗಣೇಶ ಹಬ್ಬ ಸೆಲೆಬ್ರೇಷನ್ ಇದೆ ಇಲ್ಲಿ. ಇವ್ರದ್ದು ಫಂಕ್ಷನ್ ಸ್ಟಾರ್ಟ್ ಆಯ್ತಾಗಿರ್ಬೇಕು. ಕರಿತಾ ಇದ್ದಾರೆ ಪಕ್ಕದ ಮನೆಯವರನ್ನು. ಇವತ್ತು ಇದೆ ಊಟಕ್ಕೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಗಣಪತಿ ಗಣೇಶ ಹಬ್ಬದ ಇಷ್ಟು ಡೆಕೋರೇಷನ್ ಆಗಿದೆ. ಗಣಪತಿಗೆ ಅಂಕಲ್ ಹೂವೆಲ್ಲ ಇಟ್ಟು ಹೋಗಿದ್ದಾರೆ. ಬನ್ನಿ ಇವಾಗ ದೇವರಿಗೆ ದೀಪ ಹಚ್ಚುವ. ಇಲ್ಲಿ ಪಾರ್ವತಿ ಪುತ್ರ ಗಣೇಶನಿಗೆ, ಒಪ್ಪಂದ ಮಾತಾಯಿಗೆ, ಹಲೋ ಭಾರತ್ ಮಾತಾ ಕಿ. ಮೇಲೆ ವೇದಿಕೆ ಮೇಲೆ ನಿಂತಿದ್ದೀನಿ. ನೀವು ಯಾರು ಕಲಿತಿರೋ ಪ್ರಸಾದ ತಗೋಬೇಕು. ಒಂದ್ಸಾರಿ 21,000ಕ್ಕೆ ಹರಾಜಾಗಿರೋದಿಲ್ಲ. 21,000ಕ್ಕೆ ಹರಾಜಾಗಿರೋದು 3,000. 3,500. ಒಂದು ನಿಮಿಷ. ವಿದ್ಯಾರ್ಥಿಗೆ ಮಹಾರಥಿಗೆ ಲಕ್ಷ್ಮೀನಾರಾಯಣ ಸ್ವಾಮಿ ಪಾದಾರ ಗೋವಿಂದ, ಮಹಾರಾಮ ಪಾದಾರ ಗೋವಿಂದ, ಗೌರಿ ಪಾದಾರ ಗೋವಿಂದ, ಬರೋ ಭಾರತ್ ಮಾತಾ ಕಿ, ವಿದ್ಯಾರ್ಥಿಗೆ ಮಹಾರಥಿಗೆ ಜೈ ನಮೋ ಪಾರ್ವತಿ ಪದೇ. ಕರೆದಿದ್ರು 5,000. ಯಾರು ಗೊಂದಲ ಮಾಡ್ಬೋದು? 5,000 ಡಬಲ್ ಬಿಟ್ ಅನಿಲ್ ಮತ್ತು ರಾಕೇಶ್. 5,001 ಬಾಲಾಜಿ. 5,001 ಸುಮ್ಮನೆ ಕರೆಯೋದಲ್ಲ ದಯವಿಟ್ಟು. 5,500 ಪ್ರಸಾದ ವಿತರಣೆ. ಇದು 5,500. 7,000 ಅನಿಲ್. 7,000 ಅನಿಲ್. ಈ 8 ಪ್ರಸಾದ ಆಗಿನ ದುಡ್ಡನ್ನ ನಮ್ಮ ವಿಸರ್ಜನೆ ಕಾರ್ಯಕ್ರಮಕ್ಕೆ ನಾವು ಬಳಸ್ಕೊಳ್ತೀವಿ. ಬಹಳ ಜಾಸ್ತಿ ಆಗುತ್ತೆ. ಲಡ್ಡು ಜಾಸ್ತಿ ಆಗಿದೆ. ಸಾರ್ವಜನಿಕರಿಗೆ ಲಡ್ಡು ತಪ್ಪಬೇಕು. ಒಂದು ಸಣ್ಣ ಕಾಣಿಕೆ
ಕಳಿಸಿರೋದು 7,000. ಅನಿಲ್ 7,000. 8,000 ರಾಕೇಶ್ ಅವರು 8,000. 17ನೇ ವಾರ್ಡ್ ಸಾಧನೆ 8,000 ಇದ್ದಾರೆ. 9,000 ಅನಿಲ್ 23ನೇ ವಾರ್ಡ್ ಸದಸ್ಯರು. 23ನೇ ವಾರ್ಡ್ ಸದಸ್ಯರು ಪುಸ್ತಕ 8,000 ಬಂದಿದ್ದಾರೆ. 9,000 500 ಮುತ್ತಯ್ಯ ವೆಂಕಟಸ್ವಾಮಿ ಅವರು 10,000 ರಾಕೇಶ್ ಅವರು 10,000 10,000 ಒಂದ್ಸರಿ 10,000 ಒಂದ್ಸರಿ ಹೇಳ್ಬೇಕು 10,000 ನೀನೆ ಕರ್ತಿರೋದು ಒಂದ್ಸರಿ. ರಾಕೇಶ್ 10,000 10,000 ರಾಕೇಶ್ 10,000 10,000 1 ರೂಪಾಯಿ ವೆಂಕಟಸ್ವಾಮಿ ಅವರು 10,500 ರಾಕೇಶ್ ಅವರು 11,000 ಅನಿಲ್ ಅವರು ಮೇಲೆ ಇತ್ತಮ್ಮ ನೋಡು ನೋಡಿ ಸ್ವಲ್ಪ 11,000 ನಮ್ಮ ಪುರಸಭೆ ಸದಸ್ಯರಾದ ಅನಿಲ್ ಮತ್ತು ರಾಕೇಶ್ ಅವರು 15,000ಕ್ಕೆ ಲಾರಿಯನ್ನು ಹರಾಜಿನಲ್ಲಿ ಕರೆದಿದ್ದಾರೆ. 15,000 ಒಂದ್ಸರಿ 15,000 ಒಂದ್ಸರಿ 15,000 ಒಂದ್ಸರಿ ನಾನು ಮೇಲೆ 15,000 ಒಂದ್ಸರಿ ಹರಾಜಿನಲ್ಲಿ ಲಾರಿ ಹುಟ್ಟುವನ್ನ ಕೊನೆ ಬಾರಿ ಕಿತ್ತಾಗಿದೆ. 15,000 3 ಸೇರಿ ನಮ್ಮ ಪುರಸಭೆ ಸದಸ್ಯರಾದ ಚಪ್ಪಳಂಬಾರಿ ಗಟ್ಟಿಯಾಗಿ ನಮ್ಮ 11ನೇ ವಾರ್ಡಿನ ರಾಕೇಶ್ ಮತ್ತು 22ನೇ ವಾರ್ಡಿನ ಅನಿಲ್ ಅವರು ಜಂಟಿಯಾಗಿ ಮೊತ್ತವನ್ನ 15,000ಕ್ಕೆ ಕಾಣಿದ್ದಾರೆ. ಆದರೆ ಮನುಷ್ಯ ಇಚ್ಛೆ ಪ್ರಸಾದವನ್ನು ವಿತರಣೆ ಮಾಡುವ ಭಕ್ತಾದಿಗಳಿಗೆ ಮಾಡಲು ನಿಮ್ಮ ಇದು ಈ ಒಂದು ಋಣವನ್ನ ಸಾರ್ವಜನಿಕವಾಗಿ ಪ್ರಸಾದ ರೂಪದಲ್ಲಿ ತಿಂಡಿ ಕೌಂಟಲ್ಲಿ ಇರ್ತೀವಿ. ತಿಂಡಿ ಕೌಂಟಲ್ಲಿ ಜೈ ಈ ಲಡ್ಡು ಪ್ರಸಾದ ಕಿಶೋರ್ ಲಡ್ಡು ಬರುತ್ತೆ.